fully mod. ಇದು ಫುಲ್ ಕಾರ್ಬನ್ ಫೈಬರ್ ಹೆಲ್ಮೆಟ್ ಇದು. ಶೂಸ್ ಒಂದೊಂದು ಕಾಸ್ಟ್ ತಿರ್ಗೋಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೇತನ್. ಸೊ ವಿಡಿಯೋ ಅಪ್ಲೋಡ್ ಮಾಡಿ ತುಂಬಾ ದಿನ ಆಗಿತ್ತು. ಸೊ ಇಟ್ಸ್ ಬೀನ್ ಆಲ್ಮೋಸ್ಟ್ 2 ವೀಕ್ಸ್ ಇಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸಾರಿ ಫಾರ್ ದಟ್. ಅಂಡ್ ಸೊ ಈ ಒಂದು ವಿಡಿಯೋ ಏನಿರ್ಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಎಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ದಂಗೆ ಗಾಡಿಗೆ ಆಕ್ಸೆಸರೀಸ್ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಸೊ ಆಕ್ಸೆಸರೀಸ್ ಹಾಕಕ್ಕೆ ಆಲ್ರೆಡಿ ಒಂದ್ಸತಿ ಹೋಗಿದ್ವಿ ಅಂಡ್ ಇಟ್ಸ್ ಕ್ಲೋಸ್ ಆಗಿತ್ತು. ಅಂಡ್ ಮತ್ತೆ ಇವತ್ತು ಅದೇ ಒಂದು ಶಾಪ್ಗೆ ವಿಸಿಟ್ ಮಾಡಕ್ ಹೋಗ್ತಾ ಇದೀವಿ. ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಎಲ್ಲ ವಿಡಿಯೋನು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಲಾಸ್ಟ್ ವಿಡಿಯೋ ಕೂಡ ತುಂಬಾ ಜನ ನೋಡಿದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಇದ್ರ ನಿಮ್ಮ ಸಪೋರ್ಟ್ ನನಗಿರ್ಲಿ. ಸೊ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ ಬೆಂಗಳೂರಿಯನ್ಸ್ ಎಲ್ಲರಿಗೂ ಕಾರ್ ಆರ್ ಬೈಕ್ ನ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂದ್ರೆ ಫಸ್ಟ್ ನೆನಪಾಗೋದೇ ಜೆ.ಸಿ. ರೋಡ್. ಹೌದು, ನಾವೇ ಹೋಗ್ತಿರೋ ಶಾಪ್ ಕೂಡ ಜೆ.ಸಿ. ರೋಡ್ ಅಲ್ಲಿ ಇರೋದು. ಸೊ ಜೆ.ಸಿ. ರೋಡ್ ಅಲ್ಲಿ ಹೆಂಗೆ ಅಂತಂದ್ರೆ, ನೀವೇನಾದ್ರೂ ಹೊಸ ಗಾಡಿ ಅಥವಾ ಹೊಸ ಕಾರು ಏನಾದ್ರು ಓನರ್ ಹಾಕೊಂಡು ಗಾಡಿ ತಗೊಂಡು ಹೋದ್ರಿ ಅಂತಂದ್ರೆ, ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಳ್ಳೆ ಯಾರು ಈ ಜೇನುಳ ಮುತ್ಕೊಂಡಂಗ್ ಮುತ್ಕೊಂಡ್ಬಿಡ್ತಾರೆ. ಬನ್ನಿ 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 ನಮ್ ಶಾಪಿಗೆ ಬನ್ನಿ, ನಮ್ ಶಾಪಿಗೆ ಬನ್ನಿ ಅಂತ. ಸೊ ನಮಗೂ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನೀವು ಯಾವ ಶಾಪ್ ನ ಚೂಸ್ ಮಾಡ್ತೀರಾ, ಸೊ ಎಲ್ಲಿ ನೀವು ಆಕ್ಸೆಸರೀಸ್ ನ ಆಡ್ ಮಾಡಿಸ್ಕೊಂತೀರಾ. ಹೌದು, ಸ್ವಲ್ಪ ಜನ ನೀಟಾಗಿ ಸರ್ವಿಸ್ ಕೊಡೋರು ಇದಾರೆ ಅಂಡ್ ಸ್ವಲ್ಪ ಜನ ಗೋಲ್ಮಾಲ್ ಮಾಡೋರು ಸಹ ಇದಾರೆ. ಸೊ ಆಲ್ಮೋಸ್ಟ್ ಎಲ್ಲಾರು ನಿಮ್ಗೆ ಟೋಪಿ ಹಾಕಕ್ಕೆ ನೋಡ್ತಾರೆ. ಬಟ್ ನೀವು ಚೂಸ್ ಮಾಡ್ಬೇಕಷ್ಟೇ ಐಟಮ್ಸ್ ನ. ನಿಮ್ಗೆ ಏನ್ ಬೇಕು, ಏನ್ ಬೇಡ, ಏನು ಅಂತೆಲ್ಲ. ಸೊ ಅದೇ ತರ ನಾವು ಚೂಸ್ ಮಾಡಿದ್ದು ಆಟೋನಿಟಿ ಶಾಪು. ಸೊ ಆಟೋನಿಟಿ ಶಾಪ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಕ್ಕಿದ್ದು. ಅಲ್ಲಿ ನಿಮ್ಗೆ ಗೈಡ್ ಆಗ್ಲಿ, ನಿಮ್ಗೆ ಗಾಡಿ ಯಾವ ತರ ಫಿಟ್ಮೆಂಟ್ಸ್ ಆಗುತ್ತೆ, ಯಾವ ತರ ಪ್ರಾಡಕ್ಟ್ಸ್ ಇರುತ್ತೆ, ಎಲ್ಲಾನು ನಿಮ್ಗೆ ಅವರು ಪರ್ಸನಲ್ ಆಗಿ ನಿಮ್ಗೊಬ್ರು ಅಡ್ವೈಸ್ ಮಾಡಕ್ಕೆ ಸಿಗ್ತಾರೆ. ಅಂಡ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಪ್ರಾಡಕ್ಟ್ಸ್ ಕೂಡ ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ಸ್. ಬೆಟರ್ ನೀವು ಮುಂಚೆನೆ ನೀವು ಒಂದು ರಿಸರ್ಚ್ ಮಾಡಿ ಇಟ್ಕೊಳ್ಳಿ, ನಿಮ್ ಗಾಡಿಗೆ ಯಾವ ಆಕ್ಸೆಸರೀಸ್ ನ ಆಡ್ ಮಾಡಬೇಕು. ಸೊ ಅದೆಲ್ಲ ನೀವು ಫಸ್ಟೇ ಒಂದ್ಸತಿ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡ್ರೆ, ಸೊ ನೀವು ಆ ಗೈಡೆನ್ಸ್ ಮುಖಾಂತರ ಹೋದ್ರೆ ಸೊ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗುತ್ತೆ. ಸೊ ಬನ್ನಿ ಜೆ.ಸಿ. ರೋಡ್ಗೆ ಸ್ಟಾರ್ಟ್ ಆಗೋಣ. ಸ್ಟೋರ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು. ಸೊ ಆಟೋನಿಟಿ. ಸೊ ಬನ್ನಿ ಒಳಗಡೆ ಹೋಗಿ ಮಾತಾಡೋಣ. ಫೋಟೋ ಟೋಕನ್ ಸೊ ಸ್ಟೋರ್ ರೀಚ್ ಆದ್ಮೇಲೆ ನಾವು ಒಂದ್ ಸ್ವಲ್ಪ ಪ್ರಾಡಕ್ಟ್ಸ್ ನಾವು ಆನ್ಲೈನ್ ಚೆಕ್ ಮಾಡ್ಕೊಂಡ್ವಿ. ಸೊ ಯಾವ್ದು ಆಕ್ಸರಿ ಹೆಂಗಿರುತ್ತೆ ಏನು ಅಂತೆಲ್ಲ. ಅಂಡ್ ಅಲ್ಲಿ ಸಿಸ್ಟಮ್ ಅಲ್ಲಿ ನಾವು ಆಲ್ರೆಡಿ ನೋಡ್ಕೋಬಹುದು. ಸೊ ಯಾವ ತರ ಫಿಟ್ಮೆಂಟ್ ಆಗುತ್ತೆ ಗಾಡಿಗೆ, ಯಾವ ತರ ಲುಕ್ ಕಾಣಿಸುತ್ತೆ ಏನು ಅಂತ. ಅಂಡ್ ಸ್ವಲ್ಪ ಐಟಮ್ ಸಿಕ್ತು ಅಂಡ್ ಸ್ವಲ್ಪ ಐಟಮ್ ಸಿಕ್ಲಿಲ್ಲ. ಅಂಡ್ ಅಲ್ಲೇ ನಮ್ಗೆ ಅಲ್ಲಿದ್ದು ಒಬ್ರು ನಮ್ಗೆ ಸಜೆಸ್ಟ್ ಮಾಡಿದ್ರು. ಸೊ ರಾಯಲ್ ಎನ್ಫೀಲ್ಡ್ ಆಥರೈಡ್ ಶೋರೂಮ್, ಒಂದು ಆಥರೈಡ್ ಆಕ್ಸೆಸರೀಸ್ ಸಿಗುವಂತ ಶಾಪ್ ಜೆ.ಸಿ. ರೋಡ್ ಅಲ್ಲಿ ಇದೆ. ಸೊ ಶಾಪ್ ನೇಮ್ ಒಂದು ಫಿಕ್ಸ್ವೆಲ್. ನೀವೇನಾದ್ರೂ ರಾಯಲ್ ಎನ್ಫೀಲ್ಡ್ ಬೈಕ್ ನ ಓನ್ ಮಾಡ್ತಿದ್ರೆ, ಸೊ ಜೆ.ಸಿ. ರೋಡ್ ಅಲ್ಲಿ ಫಿಕ್ಸ್ವೆಲ್ ಅಂತ ಒಂದು ಶಾಪ್ ಇದೆ. ಅಲ್ಲಿ ನಿಮ್ಗೆ ಎಲ್ಲಾ OEM ಪ್ರಾಡಕ್ಟ್ಸ್, ರಾಯಲ್ ಎನ್ಫೀಲ್ಡ್ OEM ಪ್ರಾಡಕ್ಟ್ಸ್, ಒರಿಜಿನಲ್ ಪ್ರಾಡಕ್ಟ್ಸ್ ನಿಮ್ಗೆ ಅಲ್ಲಿ ಎವ್ರಿಥಿಂಗ್ ರಾಯಲ್ ಎನ್ಫೀಲ್ಡ್ ಏನೇನ್ ಗಾಡೀಸ್ ಇದೆ, ಸೊ ಆ ಗಾಡಿಗೆ ಎಲ್ಲದಕ್ಕೂ ಸೊ ಅಲ್ಲಿ ಪಾರ್ಟ್ ಸಿಗುತ್ತೆ. ಸೊ ಅದೊಂದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ರಾಯಲ್ ಎನ್ಫೀಲ್ಡ್ಗೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವು ಒಂದಷ್ಟು ಆಕ್ಸೆಸರೀಸ್ ನ ಕೂಡ ನಾವು ಆ ಶಾಪ್ ಅಲ್ಲಿ ಕೂಡ ತಗೊಂಡ್ ಬಂದ್ವಿ. ಇದು ಫುಲ್ ಮಿಡಲ್ ಅನ್ಸುತ್ತೆ. ಅದು ಲೆಗೆಂಡ್ ಸೈಡ್ಸ್ ಬರುತ್ತಲ್ವಾ ಅದರಲ್ಲಿ. ಟಾಪ್ ಎಲ್ಲ ಕವರ್ ಆಗುತ್ತೆ. ಬ್ರೋ ಬ್ಯಾಗ್ ಬನ್ನಿ. ಈ ತರ ಇದೆಯಾ ಇದು ಇಂಜಿನ್ ಕಾರ್ಡ್? ಹಾ, ಚೆನ್ನಾಗಿದೆ ಅಲ್ವಾ? ಹಾ, ಸರ್ ಅಂಟರ್ 350 ವಿಂಡ್ಶೀಲ್ಡ್ ಎಕ್ಸ್ಟೆಂಡರ್ ಬೇಕಿತ್ತು. ಅಂಟರ್ 350 ಫ್ರಂಟ್ ವಿಂಡ್ಶೀಲ್ಡ್ ಎಷ್ಟು?
ಅಂಡ್ ಬ್ಯಾಕ್ ರೆಸ್ಟ್ ಒಂದು. ಹಂಗೆ ಬ್ಯಾಕ್ ರೆಸ್ಟ್ ನೋಡಪ್ಪ. ಇನ್ನೇನಾದ್ರು ಬೇಕೇನೋ? ಬೇರೆ ಸದ್ಯಕ್ಕೆ ಅಂಟರ್ 350 ಸಮ್ ಕಾರ್ಡ್ ಇದ್ರೆ ನೋಡೋಣ. ಸಾರಿ, ಝೂಮ್ ಮಾಡ್ಕೊಳ್ಳಿ. ಹಾ ಹಂಗ, ಹಾ LED ಡೂಮ್ ಇದ್ರೆ ಬೇರೆ ಆಗತ್ತೆ. ಓಕೆ ಓಕೆ ಓಕೆ. ಸೀಲ್ಡ್ ಸರ್ ಇದು? ಅಂದ್ರೆ ನೋಡ್ಬೋದಾ ಅಂತ ಕೇಳಿ. ಹಿಂಗೆ ಬರುತ್ತೆ. ಏನಿಲ್ಲ ಹಂಗೆ ಬರುತ್ತೆ. ಬ್ಯಾಕ್ ರೆಸ್ಟ್ ಅಂಟರ್. ಓಕೆ, ಯಾ ಪರ್ಫೆಕ್ಟ್. You are eligible for a loan of up to 5 lakh rupees. Get here from Gate Business app. ಶ್ರೀಮುಖ್ ಬ್ಯಾಕ್ ರೆಸ್ಟ್ ಅಂಟರ್. फोर कसम लेना, फोर कसम लेना, फोर कसम लेंದ್ರೆ ಇಂಡೋನೆನ್ಸ್ ಇಲ್ಲಿ ಯಾವ ಕಡೆ ತೋರ್ಸೋದು ಸೇಮ್ ಹಂಗೆ ಬರುತ್ತಾ ಅಂತ. ಸೇಮ್ ಬರುತ್ತಲ್ಲ. ಹ್ಞೂ ಸರ್, ಎಲ್ಲ ಸೇಮ್. ಗಾಡಿ ಹೆಂಗ್ ಬರುತ್ತೆ ಅದೇನಾಯ್ತು. ಮೇಲ್ಗಡೆ ಇದು ಹಿಂದೆ ವೈಗಿದ್ದೇನು ಬರಲ್ಲ. ಇದ್ರಲ್ಲಿ ಮೌಂಟ್, ಇದು ಪ್ಯಾಡ್ ಅಷ್ಟೇ. ಎಲ್ಲ ಮೆಟಲ್ ಐಟಮ್ಸ್ ಅಲ್ಲ, ಸೊ ವೆಯ್ಟ್ ಇದ್ದೇ ಇರುತ್ತೆ. ಸೈಡ್ ಫುಟ್ ರೆಸ್ಟ್ ಎಕ್ಸ್ಟೆಂಡರ್ ಒಂದು. ಸೊ ಇದು ಬಂದು ಬ್ಯಾಕ್ ರೆಸ್ಟ್, ಇದು ಬ್ಯಾಕ್ ರೆಸ್ಟ್. ಸೊ ಇನ್ನೊಂದು ಹೆಡ್ಲೈಟ್ ಎಕ್ಸ್ಟೆಂಡರ್. ಬ್ಲಾಕ್ ಕಲರ್ ಇದೆಯಾ? ಇನ್ಲೆಟ್. ಗಾಡಿ ತಗೊಳೋದಲ್ಲ, ಗಾಡಿ ತಗೊಂಡ್ಮೇಲೆ ಮೇಂಟೈನ್ ಮಾಡೋದು ಮುಖ್ಯ. ಈ 3 ಬಾಕ್ಸ್ ವ್ಯಾಲ್ಯೂನೇ 6,000. ಬಟ್ OEM ಪ್ರಾಡಕ್ಟ್ಸು, ಜೆನ್ಯೂನ್ ಪ್ರಾಡಕ್ಟ್ಸು, ಎಲ್ಲ ಆರಿ ಪ್ರಾಡಕ್ಟ್ಸ್ ಏನೇನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ JC ರೋಡಲ್ಲಿ. ಗೊತ್ತಿದ್ದು ಒಳ್ಳೇದಾಗುತ್ತೆ. ನೆಕ್ಸ್ಟ್ ಟೈಮ್ ಏನಾದರೂ ಬೇಕು ಅಂತಂದ್ರೂ ಆಟೋನಿಟಿಲಿ ಬೆಸ್ಟ್ ಪಾರ್ಟ್ ಏನಂತಂದ್ರೆ ಆಕ್ಸೆಸರಿ ಶಾಪೇ ಸಪ್ರೇಟ್ ಆಗಿದೆ. ಅಂಡ್ ಆಕ್ಸೆಸರೀಸ್ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಗಾಡಿ ಫಿಟ್ಮೆಂಟ್ ಮಾಡೋಕ್ಕೆ ಸೆಪ್ರೇಟ್ ಗ್ಯಾರೇಜೇ ಇದೆ ಅವ್ರದ್ದು. ಸೊ ಎರಡು ಸಪ್ರೇಟ್ ಆಗಿರೋದ್ರಿಂದ ನಮ್ಗೆ ಯಾವ್ದು ಅಲ್ಲಿ ಏನು ಕಂಜೆಸ್ಟೆಡ್ ಫೀಲ್ ಆಗಲ್ಲ. ನಿಮ್ಗೆ JC ರೋಡ್ ನೀವು ಆಲ್ರೆಡಿ ನೋಡಿರ್ತೀರಾ ಯಾವ ತರ ಇರುತ್ತೆ, ಏನು ಪಾರ್ಟ್ಸ್ ನ ಸೆಲ್ ಮಾಡೋದು ಕೂಡ ಅಲ್ಲೇ ಮಾಡ್ತಿರ್ತಾರೆ ಅಂಡ್ ಫಿಟ್ಮೆಂಟ್ಸ್ ಕೂಡ ಅಲ್ಲೇ ಮಾಡ್ತಿರ್ತಾರೆ. ಬಟ್ ಇದು ಆ ತರ ಅಲ್ಲ. ಬಟ್ ಎರಡಿಗೂ ಸಪ್ರೇಟ್ ಸರ್ವಿಸಿಂಗ್ ಗ್ಯಾರೇಜ್ ಒಂದ್ ಸೈಡ್ ಮಾಡ್ಕೊಂಡಿದ್ದಾರೆ ಅಂಡ್ ಸೇಲ್ಸ್ ಶಾಪ್ ಒಂದು ಸಪ್ರೇಟ್ ಆಗಿ ಮಾಡ್ಕೊಂಡಿದ್ದಾರೆ. ಅದೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಅಂಡ್ ನಾವು ಪಾರ್ಟ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾಯ್ತು. ಅಂಡ್ ಸ್ವಲ್ಪ ಪಾರ್ಟ್ಸ್ ನ ರಾಯಲ್ ಎನ್ಫೀಲ್ಡ್ ಫಿಕ್ಸ್ವೆಲ್ ಮೋಟರ್ಸ್ ಅಂತ ಒಂದು ಶಾಪಲ್ಲಿ ಕೂಡ ತಗೊಂಬಂದ್ವಿ. ಆಕ್ಸೆಸರೀಸ್ ಎಲ್ಲ ಸೆಲೆಕ್ಷನ್ಸ್ ಆದ್ಮೇಲೆ ಸೊ ಗಾಡಿನ ಫಿಟ್ಮೆಂಟ್ಸ್ಗೆ ಅಂತ ಕಳ್ಸಿದ್ರು. ಸೊ ಫಿಟ್ಮೆಂಟ್ಗೆ ಅಂತ ಕಳ್ಸಿದ್ಮೇಲೆ ನಾವು ಕೂಡ ಹೋಗಿದ್ವಿ ಅಲ್ಲಿ ಫಿಟ್ಮೆಂಟ್ಸ್ ಯಾವ ತರ ಮಾಡ್ತಾರೆ ಏನು ಅಂತೆಲ್ಲ ನೋಡ್ಕೊ ಬರಕ್ಕೆ. ಸೊ ಆಕ್ಚುಲಿ ಕಸ್ಟಮರ್ಸ್ ನ ಅಲೋ ಮಾಡಲ್ಲ ಒಳಗಡೆ ಫಿಟ್ಮೆಂಟ್ಸ್ ಯಾವ ತರ ಮಾಡ್ತಾರೆ ಅಂತ ಮಾಡಕ್ಕೆ. ನಾವು ಜಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ವಿ. ಸೊ ಯಾವ ತರ ಕಾಣಿಸುತ್ತೆ ಕ್ರಾಶ್ ಗಾಡಿ ಎಲ್ಲ ಯಾವ ತರ ಕಾಣಿಸುತ್ತೆ, ಹೆಂಗಿದೆ ಏನು ಅಂತ ನೋಡ್ಕೊ ಬರಕ್ಕೆ. ಐಟಮ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾಯ್ತು. ಆಕ್ಚುಲಿ ಇದು ಫಿಟ್ಮೆಂಟ್ ಮಾಡಕ್ಕೆ ಈ ಸ್ಟೋರು, ಫಿಟ್ಮೆಂಟ್ ಮಾಡಕ್ಕೆ ಬೇರೆ ಇದೆ ಅಂಡ್ ಸೇಲ್ಸ್ ಬೇರೆ ಇದೆ. ಸೊ ಆ ಸ್ಟೋರ್ ಬಂದು ಸೊ ಅದೇನಿದ್ರು ಪಾರ್ಟ್ಸ್ ಸೆಲೆಕ್ಷನ್ ಮಾಡೋದು ಅಷ್ಟೇ. ಸೊ ಆ ಫಿಟ್ಮೆಂಟ್ ಬಂದೆಲ್ಲ ಈ ಸ್ಟೋರಲ್ಲಿ ಆಗೋದು. ಸೊ ಸಪ್ರೇಟ್ ಇದೆ. ನನ್ನ ಗಾಡಿ ಒಳಗಡೆ ತೊಗೊಂಡಿದ್ದಾರೆ ಫಿಟ್ ಮಾಡೋಕ್ಕೆ. ಒಂದ್ಸಲ ಫಿಟ್ ಆದಮೇಲೆ ಸಪ್ರೇಟಾಗಿ ಏನೇನು ಹಾಕ್ಸಿದ್ದೀವಿ ಅಂತ ತೋರಿಸ್ತೀನಿ ಒಂದ್ಸತಿ. ಚೆಕ್ ಮಾಡ್ತಿರ್ತಾರೆ ಸೊ ಯಾವ ಥರ ಫಿಟ್ ಆಗುತ್ತೆ ಅಂತ. ಎಸ್ ಪರ್ಫೆಕ್ಟ್. ಗಾಡಿ ಒಂದ್ಸತಿ ಫಿಟ್ಮೆಂಟ್ ಅಂತ ಹೋದ್ಮೇಲೆ ನಾವು ಫುಲ್ ಸ್ಟೋರ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಯಾವ್ಯಾವ ತರ ಸಿಗುತ್ತೆ, ಏನೇನು ಐಟಮ್ ಸಿಗುತ್ತೆ, ಏನು ಅದೆಲ್ಲ. ಸೊ ಹೆಲ್ಮೆಟ್ಸ್, ಗ್ಲೌಸ್, ಪ್ಲೆಂಟಿ ಆಫ್ ಐಟಮ್ಸ್ ನಿಮ್ಗೆ ಏನ್ ಬೇಕು ಬೈಕಿಂಗ್ಗೆ ಅದೆಲ್ಲಾನು ಅಲ್ಲಿ ಸಿಗುತ್ತೆ. ಇನ್ಸೈಡ್ ಸ್ಟೋರ್ ನೋಡೋಣ ಬನ್ನಿ ಯಾವ ಥರ ಇದೆ ಏನೋ ಅಂತ. ಕ್ರೇಜಿ ಕಲೆಕ್ಷನ್ಸ್ ಇದೆ ಎಲ್ಲ. ಸೊ
ಇದೆಲ್ಲ ಬಂದು ಟಾಪ್ ಬಾಕ್ಸು, ಪ್ಯಾನಿಯರ್ಸ್ ಸೆಕ್ಷನ್. ಸೊ ಇದೆಲ್ಲ ಟಾಪ್ ಬಾಕ್ಸು, ಇದು ಸೈಡ್ ಪ್ಯಾನಿಯರ್ಸ್. ಎಲ್ಲ ಸ್ಯಾಂಪಲ್ಸ್ ಇದೆ. ಕ್ರಾಶ್ ಗಾರ್ಡ್, ಕ್ರಾಶ್ ಪ್ಲೇಟ್ಸು, ವೈಸರ್ಸು ಎಲ್ಲ. ಇದೆಲ್ಲ ಬಿಗ್ಗರ್ ಬೈಕ್ಸ್ ಇವೆಲ್ಲ. ಅದೇ ಚೈನ್ ಲೋಗೋ ಇದೆ ಬಿಡು. ಆಮೇಲೆ ಅವೆಲ್ಲ ADV ಮಾತ್ರ ಮಾಡಿಸಿದ. ಇಲ್ಲೆಲ್ಲ ಆಯಿಲ್ಸು, ಚೈನ್ ಲೋಗೋ, ಇಲ್ಲೊಂದು ಐಟಮ್ ಇದೆ ನೋಡಿ, ಫ್ಯಾನ್ಸಿ ಸ್ಮಾಲ್ ಎಲಿಮೆಂಟ್ಸ್, ಫ್ಯಾನ್ಸಿ ಸ್ಟಫ್ಸ್ ಅಷ್ಟೇ. ಇದೆಲ್ಲ ಚೈನ್ ಲೋಬ್ಸು. ಆ್ಯಂಡ್ ಇಯರ್ ಎಲ್ಲ ಲೈಟ್ಸ್ ಇದೆ, ಲೈಟ್ಸ್ ಆಪ್ಷನ್ಸ್ ಇದೆ, ಹೆಡ್ ಲೈಟ್ಸ್ದು. ಇದೆಲ್ಲ ಬಾಗ್ ಬಸ್ಸಸ್, ಫೆಂಡರ್ಸ್, ಇದೆಲ್ಲ ಟೂರಿಂಗ್ ಮಿರರ್ಸ್. ಮೇಲೆ ನಡಿ. ಮೇಲೆ ಒಂದು ಫುಲ್ಲಿ ಮಾಡಿಫೈಡ್ ಒಂದು 390 ಅಡ್ವೆಂಚರ್ ಇದೆ ನೋಡಿ ಹೆಂಗಿದೆ ಅಂತ. 360 ಇದು ಫುಲ್ಲಿ ಮಾಡ್ KTM ಅಡ್ವೆಂಚರ್ 390. ಇದೆಲ್ಲ ಸೈಡ್ ಬ್ಯಾಗ್ಸು, ಶೂಸ್, ಒಂದೊಂದು ಕಾಸ್ಟನ್ನು ತಲೆ ತಿರ್ಗೋಗುತ್ತೆ. 25K, 30. ಇದು ಆಲ್ಪೆನ್ ಸ್ಟಾರ್, ಹ್ಯಾಕ್ಸಾರ್. ಇಲ್ಲೇ ಹೆಲ್ಮೆಟ್ ಕಲೆಕ್ಷನ್ಸ್ ಎಲ್ಲ ತುಂಬ ಕಲೆಕ್ಷನ್ಸ್, ಹೆಲ್ಮೆಟ್ ಕಲೆಕ್ಷನ್ಸ್ ಎಲ್ಲ ಕ್ರೇಜಿ ಕಲೆಕ್ಷನ್ಸ್. ಇದೆಲ್ಲ ರೈಡಿಂಗ್ ಗೇರ್ಸು, ರೈಡಿಂಗ್ ಪ್ಯಾಂಟ್ಸ್ ಆ್ಯಂಡ್ ರೈಡಿಂಗ್ ಜಾಕೆಟ್ಸು. ನೋಡಿ ಇದು ಫುಲ್ ಕಾರ್ಬನ್ ಫೈಬರ್ ಹೆಲ್ಮೆಟ್. ಇದು ಅಷ್ಟೇ, ಇದೆಲ್ಲ ಕಾರ್ಬನ್ ಫೈಬರ್. ಇದೆಲ್ಲ ಎಕ್ಸ್ಪೆನ್ಸಿವ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಸ್ ಅಷ್ಟೇ ಇವೆಲ್ಲ. ರೈಡಿಂಗ್ ಗ್ಲೌಸಸ್. ಬಾ, ಮುಟ್ಟಿದ್ರೆ ಗೊತ್ತಾಗುತ್ತೆ ಪ್ರೀಮಿಯಮ್ನೆಸ್. ನಾವು ಚೆಕ್ ಮಾಡೋಣ. ರೈಡಿಂಗ್ ಗ್ಲೌಸು ಅದೆಲ್ಲ ಹೆಲ್ಮೆಟ್ ಸೆಕ್ಷನ್ಸ್. ಇದೆಲ್ಲ KYD ಸೆಕ್ಷನ್. ಇದೆಲ್ಲ LS2. ನಾವು ಒಂದು ಹೆಲ್ಮೆಟ್ ನೋಡ್ತಾ ಇದ್ದೀವಿ, ನೋಡಿ ಯಾವ್ದು ಸೆಟ್ ಆದರೆ, ಯಾವ್ದು ನಮ್ಮ ಗಾಡಿಗೆ ಸೂಟ್ ಆದರೆ, ನಮ್ಮ ತಲೆಗೆ ಯಾವ್ದು ಫಿಟ್ ಆದರೆ ಅದನ್ನ ಚೂಸ್ ಮಾಡೋಣ. ಚೆನ್ನಾಗಿದೆಲ್ಲ, ಚೆನ್ನಾಗಿದೆ, ಸಗಲಾಗಿದೆ. ಕರೆಕ್ಟ್ ಆಗಿದೆಲ್ಲ, ಕರೆಕ್ಟ್ ಫಿಟ್ ಇದೆ ನೋಡಿ. ಇದೆಲ್ಲ ವೈಸರ್ ವೈಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಆಪ್ಷನ್ಸ್ ಇದೆ. ಇಲ್ಲಿ ಹೆಲ್ಮೆಟ್ಸ್ ಇದಾವೆ. ಹೆಲ್ಮೆಟ್ ಪ್ರೈಸ್ ತೋರಿಸ್ತೀನಿ ನೋಡಿ. ಈ ಹೆಲ್ಮೆಟ್ ಕಾಸ್ಟ್ ಬಂದು ಆಲ್ಮೋಸ್ಟ್ 38,000. ಇದು 41,000. ದಿಸ್ ಆಲ್ಸೋ 38,000. ಇಲ್ಲಿದೆ ನೋಡಿ, ಪ್ರೀಮಿಯಂ ಫೈಬರ್, ಕಾರ್ಬನ್ ಫೈಬರ್. ದಟ್ ಒನ್ ಪ್ರೈಸ್ 45,000. ಸೇಮ್ ಸೈಜ್ ಬೇಕಲ್ಲ, ನಿಂಗೆ ಫಿಟ್ ಆದ್ರೆ ಆಯ್ತು, ನನಗೂ ಆಗುತ್ತೆ. ವೇರ್ ಮಾಡು.
ಟೈಟ್ ಅನ್ಸುತ್ತಾ ಟೈಟ್ ಆಯ್ತಲ್ಲ ಟೈಟ್ ಇರ್ಬೇಕು ಅದು ಬ್ರೇಕ್ ಇನ್ ಆದ್ರೆ ಆ ಸೈಡ್ ಈ ಸೈಡ್ ಸ್ವಲ್ಪ ಸ್ಪೇಸ್ ಬರುತ್ತೆ ಇದೆಲ್ಲ ಆಫ್ ರೋಡಿಂಗ್ ಹೆಲ್ಮೆಟ್ಸ್ ಗೋಗಲ್ಸ್ ಶಾಪಿಂಗ್ ಎಲ್ಲ ಮುಗೀತು ಒಂದು ಗ್ಲೌಸ್ ತಗೊಂಡಿದ್ದೀವಿ ಗ್ಲೌಸ್ ಮತ್ತೆ ಬೈಕಿಗೆ ಆಕ್ಸೆಸರೀಸ್ ಕೂಡ ಆಲ್ರೆಡಿ ಫಿಟ್ ಆಗಿರುತ್ತೆ ಸೊ ಬಿಲ್ ಮಾಡ್ಬಿಟ್ಟು ಸ್ವಲ್ಪ ಕಟ್ಟಿ ತರ್ಸ್ಕೊಳ್ಳೋಣ ಬನ್ನಿ ಸೊ ಇದು ಬಿಲ್ಲಿಂಗ್ ಕೌಂಟ್ರು ಸೊ ಬಿಲ್ಲಿ ಮಾಡಿಸ್ಬಿಟ್ಟು ಮೇ ಬಿ ಆಲ್ರೆಡಿ ಗಾಡಿ ಬಂದಿರಬೇಕಿಲ್ಲ ಆಲ್ರೆಡಿ ಔಟ್ಸೈಡ್ ಇರಬೇಕು ಒಂದ್ಸತಿ ಬಿಲ್ ಮಾಡ್ಬಿಟ್ಟು ಸೊ ಗಾಡಿ ನೋಡೋಣ ಯಾವ ಥರ ಫಿಟ್ಟಿಂಗ್ ಆಗಿದೆ ಏನೋ ಅಂತ ಸೊ ಈ ವಿಡಿಯೋದಲ್ಲಿ ನೀವು ಗಾಡಿಗೆ ಆಕ್ಸೆಸರೀಸ್ ಎಲ್ಲ ಫಿಟ್ ಮಾಡಿಸಿದ್ ನೋಡಿದೀರಾ ಸೊ ಅದಕ್ಕಿಂತ ಮುಂಚೆ ನಾನು ಒಂದು ವಿಚಾರ ನಿಮ್ಗೆ ಹೇಳ್ಬೇಕು ಆಟೋನೆಟ್ ಅನ್ನೋದು ಬಿಟ್ ಎಕ್ಸ್ಪೆನ್ಸಿವ್ ಕಾಸ್ಟ್ ವಿಚಾರಕ್ಕೆ ಬಂದಂದ್ರೆ ಹೊರಗಡೆಗಿನ್ನ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಬಟ್ ವರ್ತ್ ಅಂತ ಹೇಳ್ಬೋದು ಟ್ರಸ್ಟ್ ಮಾಡ್ಬೋದು ಒರಿಜಿನಲ್ ಪ್ರಾಡಕ್ಟ್ಸ್ ಸಿಗುತ್ತೆ ನಮ್ಗೆ ಅಂತ ಟ್ರಸ್ಟ್ ಮಾಡ್ಬೋದು ಅದೊಂದು 100% ನಾನು ನಿಮ್ಗೆ ಹೇಳಬಲ್ಲೆ ಅಂಡ್ ನೀವೇನಾದ್ರೂ ಗಾಡಿಗೆ ಆಕ್ಸೆಸರೀಸ್ ನ ಚೆಕ್ಔಟ್ ಮಾಡ್ತೀರಾ ಪ್ಲೀಸ್ ಒನ್ಸ್ ಆಟೋನೆಟ್ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಯಾವ ತರ ಇರುತ್ತೆ ಏನು ಅಂತೆಲ್ಲ ಅಂಡ್ ರಾಯಲ್ ಎನ್ಫೀಲ್ಡ್ಗೆ ಏನಾದ್ರು ಪಾರ್ಟ್ಸ್ ಬೇಕು ಅಂತಂದ್ರೆ ಅಂಡ್ ಫಿಕ್ಸ್ವೆಲ್ ಇದೆ ಫಿಕ್ಸ್ವೆಲ್ ಮೋಟರ್ಸ್ ಅಂತ JC ರೋಡ್ ಅಲ್ಲಿ ಸೊ ನೀವು ಅಲ್ಲಿ ಕೂಡ ಹೋಗಿ ಪರ್ಚೇಸ್ ಮಾಡಬಹುದು ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್ ಸೊ ಇದೇ ತರ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ CRC Vlogs. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್.